ಇನ್ನು ಇವತ್ತು ಆರೋಪಿಗಳನ್ನ ಮೈಸೂರಿಗೆ ಕರ್ಕೊಂಡು ಹೋಗುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಜೊತೆಗೆ ದೀಪಕ್, ಕೇಶವಮೂರ್ತಿ, ಕಾರ್ತಿಕ್ ಹಾಗೆ ನಿಖಿಲ್ ನಾಯಕ್ ಇವರೆಲ್ಲರನ್ನ ಕರ್ಕೊಂಡು ಹೋಗಿ ಮಹಜರು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲೆಲ್ಲಿ ಖಾಸಗಿ ಹೋಟೆಲ್ಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗುತ್ತೆ. 5 ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಿದಂತಹ ನಂತರದಲ್ಲಿ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ತೆರಳಿದ್ದು ಸೀದಾ ಮೈಸೂರಿಗೆ. ಮೈಸೂರಿನಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ರು. ಶರಣಾಗುವುದಕ್ಕೆ ಮುನ್ನ ಅಂದ್ರೆ ಇವರು ಜೂನ್ 10ನೇ ತಾರೀಕು ಬಂದು ಸರೆಂಡರ್ ಆಗ್ತಾರಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ, ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ 4 ಜನ ಬರ್ತಾರಲ್ಲ, ಹಾಗೆ ಶರಣಾಗುವುದಕ್ಕೂ ಮುಂಚೆ ಇವರೆಲ್ಲರೂ ಕೂಡ ಹೋಗಿ ದರ್ಶನ್ ಅವರನ್ನ ಮೀಟ್ ಆಗ್ತಾರೆ. ಆ ಸರೆಂಡರ್ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರ ಮಧ್ಯೆ ಮಾತುಕತೆ ನಡೆದಿರುತ್ತೆ. ಹಾಗಾಗಿ ಆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ಜೊತೆಗೆ ಗೋಲ್ಡ್ ಜಿಮ್, ದರ್ಶನ್ ಅವರು ಏನ್ ಜಿಮ್ಗೆ ಹೋಗಿದ್ರು ಅಲ್ಲೂ ಕೂಡ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ಸೇರಿದಂತೆ ಇನ್ನುಳಿದ 4 ಜನ ಆರೋಪಿಗಳು ಕರ್ಕೊಂಡು ಹೋಗಿ ಮಹಜರು ಮಾಡಲಿದ್ದಾರೆ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.